ನಮಸ್ಕಾರ, ನಾನು ಆಫೀಸರ್ ನ್ಯೂಮೋಕಾಪ್ ಕಾಯಿಲೆಗಳ ಅಪಾಯದ ವಿರುದ್ಧ ನಿಮಗೆ ಮಾರ್ಗದರ್ಶನ ನೀಡಲು ಬಂದಿದ್ದೀನಿ. ನಿಮಗೆ ಗೊತ್ತಾ, ವಾರ್ಷಿಕವಾಗಿ ಭಾರತದ ಸಮುದಾಯದಲ್ಲಿ ಹರಡಿಕೊಂಡಿರುವ ನ್ಯೂಮೋಕಾಕಲ್ ಸೋಂಕುಗಳ ವಾರ್ಷಿಕ ಪ್ರಕರಣಗಳು 40 ಲಕ್ಷ. ಅದರಲ್ಲಿ 20% ಆಸ್ಪತ್ರೆಗೆ ದಾಖಲಾಗಿರುವ ಪ್ರಕರಣಗಳು. ಅನೇಕ ಜನರು ನ್ಯೂಮೋಕಾಕಲ್ ಕಾಯಿಲೆಗಳ ಲಕ್ಷಣಗಳನ್ನ ಶೀತ ಅಥವಾ ಜ್ವರ ಎಂದು ತಪ್ಪಾಗಿ ಭಾವಿಸ್ತಾರೆ. ಆದರೆ ಅದಲ್ಲ. ನ್ಯೂಮೋಕಾಕಲ್ ಕಾಯಿಲೆಯು ಸ್ಟ್ರೆಪ್ಟೋಕೋಕಸ್ ನಿಮೋನಿಯೆ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಮತ್ತು ತೀವ್ರವಾದ ಕಾಯಿಲೆಗಳನ್ನು ಉಂಟುಮಾಡಬಹುದು. ಅಂದರೆ ಮೆದುಳಿನ ಸೋಂಕು, ಶ್ವಾಸಕೋಶದ ಸೋಂಕು ಅಥವಾ ರಕ್ತದ ಹರಿವಿನ ಸೋಂಕು, ಅಂದರೆ ಸೆಪ್ಸಿಸ್. ಯಾವುದೇ ವ್ಯಕ್ತಿ ನ್ಯೂಮೋಕಾಕಲ್ ಕಾಯಿಲೆಗೆ ಒಳಗಾಗಬಹುದು. ಸೋಂಕಿನ ಅಪಾಯದಲ್ಲಿರುವವರು ಬೇರೆ ಕಾಯಿಲೆಗಳೂ ಇರುವವರು, ಅಂದರೆ ಮಧುಮೇಹ, ಆಸ್ತಮಾ, ಸಿಒಪಿಡಿ, ದೀರ್ಘಕಾಲದ ಹೃದ್ರೋಗ ಮತ್ತು ಅಧಿಕ ರಕ್ತದೊತ್ತಡ, ಕೆಲವು ದೀರ್ಘಕಾಲದ ಆರೋಗ್ಯ ಪರಿಸ್ಥಿತಿಗಳನ್ನು ಹೊಂದಿರುವ ವಯಸ್ಕರಿಗೆ, ಅಂದರೆ 50 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಇತರರಿಗಿಂತ ವೇಗವಾಗಿ ಆವರಿಸಿಕೊಳ್ಳುತ್ತದೆ ಅನ್ನೋದನ್ನ ಗಮನದಲ್ಲಿಟ್ಟುಕೊಳ್ಳಬೇಕು. ಇದು ನಿಮ್ಮ ಆರೋಗ್ಯ, ಹಣಕಾಸು ಮತ್ತು ಭಾವನೆ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಒಂದು ಪರಿಹಾರವಿದೆ. ನ್ಯೂಮೋಕಾಕಲ್ ಲಸಿಕೆಯನ್ನು ಪಡೆಯುವುದರಿಂದ ನ್ಯೂಮೋಕಾಕಲ್ ಕಾಯಿಲೆಯಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬಹುದು. ನ್ಯೂಮೋಕಾಕಲ್ ಲಸಿಕೆಯ ಬಗ್ಗೆ ನಿಮ್ಮ ವೈದ್ಯರೊಂದಿಗೆ ಮಾತನಾಡಿ ಮತ್ತು ನ್ಯೂಮೋಕಾಕಲ್ ಕಾಯಿಲೆಗಳ ಅಪಾಯದಿಂದ ರಕ್ಷಿಸಿಕೊಳ್ಳಿ. ಲಸಿಕೆಗಳು ನೀವು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಇದು ನೀವು ಅನಾರೋಗ್ಯಕ್ಕೆ ಒಳಗಾಗುವುದನ್ನು ತಪ್ಪಿಸುತ್ತದೆ. ಕುಟುಂಬ, ಸ್ನೇಹಿತರು ಹವ್ಯಾಸಗಳಿಗೆ ಹೆಚ್ಚಿನ ಸಮಯ ಕೊಡಬಹುದು.